what is up fam, welcome back to my YouTube channel. ಹೇಳೋ ಮಚ್ಚ ಏನೋ ಮಚ್ಚ ಎಂಗೇಜ್ಮೆಂಟ್ ಏನೋ ನಿನಗೆ ಮಚ್ಚ ನಮ್ಮಪ್ಪ ಇನ್ನು ಎಣ್ಣೆ ನೋಡಿಲ್ಲ ಕಣ ನನಗೆ. ಆನೆ ಮರಿ ಸುತ್ತಾಗಿದೆ ಅಂದ್ಬಿಟ್ಟು ಮೀಡಿಯಾದವರೆಲ್ಲ ಬಂದಿದ್ರಂತೆ ಕಾಡ್ಗೆ. ನೋಡಿದ್ರೆ ಅಂದಿ ಜನಸಾಗರ ಕೃಷ್ಣ. what is up fam, welcome back. ನಾನು ಹೇಳ್ತೀನಿ ನೀನ್ ಲಿಪ್ ಸಿಂಕ್ ಮಾಡ್ಬೇಕು. ನಾನು ಹೇಳ್ತೀನಿ ನೀನ್ ಲಿಪ್ ಸಿಂಕ್ ಮಾಡು. ಮಮ್ಮಿ ನಾನು ಹೇಳ್ತೀನಿ ನೀನ್ ಲಿಪ್ ಸಿಂಕ್. ಇದು ಚಾಲೆಂಜ್ ತರ ನಾನು ಸುಮ್ಮನೆ ಹೇಳ್ತೀನಿ ನೀನು ಲಿಪ್ ಸಿಂಕ್ ಹಿಂಗೆ. ಸ್ಟಾರ್ಟಾ? ಸ್ಟಾರ್ಟ್. ತೋರಿಸ್ಕೊ ನಿನ್ ಮಗ. what is up fam, welcome back to my YouTube channel. ಬಂತು ಸಖತ್ತು. ಓಕೆ, ಹೇಳು ವಿಷಯ ಏನು ಅಂತ. ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ಇವಾಗ ನಮಸ್ಕಾರ ದೇವ್ರು. ಎಲ್ಲರೂ ಹೊರಗಡೆ ಒಂದು ಫಂಕ್ಷನ್ ಇದೆ, ಹೋಗ್ತಾ ಇದೀವಿ. ಏನು ಫಂಕ್ಷನ್ ಮೇಡಮ್? ಎಂಗೇಜ್ಮೆಂಟ್ ಇದೆ. ಎಲ್ಲಿ ಮೇಡಮ್? ಎಲ್ರಿ? ಹೊಸೂರು ರೋಡು, ಹೊಸ ರೋಡು. ಇಲ್ಲಿ ನೋಡು, ಹೊಸೂರು ರೋಡು. ಹಾಯ್ ಮಾಡ್ಬಿಡ್ಬಾ. ಹೇಳಿ ಫಸ್ಟ್. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಹೊಸೂರು ರಸ್ತೆಯಲ್ಲಿರುವ ಹೊಸ ರೋಡು ಜೈಲಿನ ಮುಂದೆಗಡೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೊರಟಿದ್ದೇವೆ. ಈಗ ನೈಸ್ ರೋಡಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಹೆಂಗೆ ಕನ್ನಡಕ್ಕಾಗಿ ಜನನ. ಯಾರ ಪಾಪ ಮದ್ವೆ? ಎಂಗೇಜ್ಮೆಂಟ್ ನಮ್ಮ ಅಕ್ಕನ ಮಗನ ಮಗ. ನಮ್ಮ ಅಪ್ಪಂಗೆ ಮೊಮ್ಮಗ ಆಗ್ಬೇಕು. ಹೌದು, ಇದನ್ನ ಮಗ ಮೊಮ್ಮಗ ತರನೇ. ಮೊಮ್ಮಗನ್ ತರನೇ. ಅಕ್ಕನ್ ಮೊಮ್ಮಗ ಅಂದ್ರೆ ಪಪ್ಪಂಗೂ ಮೊಮ್ಮಗನೇ. ನಮ್ಮ ಅಪ್ಪನ್ ಮೊಮ್ಮಗನ್ಗೆ ಎಂಗೇಜ್ಮೆಂಟ್ ಆಗ್ತೈತೆ. ಅಪ್ಪನ ಮಗನಿಗೆ ಇಲ್ವಲ್ಲ. ಅವ್ರ ಅಪ್ಪನ ಮಗನ್ಗೆ ಇನ್ನು ಇಲ್ವಲ್ಲ. ಏನ್ ಮಾಡೋದು? ಅಪ್ಪ ಇನ್ನು ನನ್ ಮದ್ವೆ ಮಾಡ್ತಾ ಇಲ್ವಲ್ಲ. ಮದ್ವೆ ಮಾಡ್ತಾ ಇಲ್ವಲ್ಲ. ಮಚ್ಚ ಹೇಳೋ ಮಚ್ಚ ಏನೋ ಮಚ್ಚ ಎಂಗೇಜ್ಮೆಂಟ್ ಏನೋ ನಿನಗೆ ಮಚ್ಚ. ನಮ್ಮಪ್ಪ ಇನ್ನು ಎಣ್ಣೆ ನೋಡಿಲ್ಲ ಕಣ ನನಗೆ. ಯಾರನ್ನ ಕರ್ಕೊಂಡು ಓಡ್ಬೇಕಂತ ಇದ್ದು ಕಣ ಮಚ್ಚ ಅಂತಾರ. ಅವ್ರು ಯಾರೋ ಕೌಟೆ, ಅವನು ಕೌಟೆ ಹೆಸರೇನೋ ಒಂದು. ಯಾರು ಬಾಬಾ? ರವಿಚಂದ್ರನ್ ತರ ಡ್ರೆಸ್ ಮಾಡ್ಕೊಂಡ್ ಬರ್ತಾರಲ್ಲ, ಕುಳ್ಳಿಗೆ ಶೇಷುದಾ. ಎಲ್ಲಿ? ಅಲ್ಲ ಆ ಹುಡುಗಲು ರಚಿತಾರಾಮಂದಿಲ್ಲ. ಅಕ್ಷಯ ಅವನ ಹೆಸರು. ವಿಶೇಷುದಾ ಗೊತ್ತಾಯ್ತಲ್ಲ, ಅಕ್ಷಯ. ಗೊತ್ತಾಯ್ತು. ಮಚ್ಚ ನಾನ್ ಯಾರು ಗೊತ್ತೇನೋ ಮಚ್ಚ. ಅದೇ ಅಪ್ಪ, ನೀನೇ ನನ್ ತಿಕ್ಕ ತೊಳಿಯಪ್ಪ. ಯಾವಾಗ ಅಮ್ಮ ಬ್ರಷ್ ಉಜ್ತಾಳಪ್ಪ, ಬಟ್ಟೆ ಹೋಗಿತಾಳಪ್ಪ. ಅಯ್ಯೋ ಅಯ್ಯೋ. ಇವಾಗ ಹೊಸೂರು ರೋಡ್ಗೆ, ಹೊಸ ರೋಡ್ಗೆ ಹೋಗ್ತಾ ಇದೀವಿ ಎಂಗೇಜ್ಮೆಂಟ್ಗೆ. ನೈಸ್ ರೋಡಲ್ಲಿ ಹೋಗ್ತಾ ಇದೀವಿ. ಹೋಗಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು, ನಮ್ಮಪ್ಪ ಊಟಕ್ಕೆ ಅಲ್ಲಿ ತಿನ್ನೋಣ ಅಂದ್ರೆ ಊಟ, ಇಲ್ಲ ಅಂದ್ರೆ ಇಲ್ಲ. ರೈಟಾ ಒಟ್ಟ ಇವಾಗ ತಾನೇ ತಿನ್ಕೊಂಡ್ ಬಂದಿದೀವಿ. ಅಲ್ಲಿ ಹೋಗಿ ಹೊಟ್ಟೆ ಹಸಿದ್ರೆ ತಿನ್ನೋದು, ಇಲ್ಲ ಬರ್ತಾ ಇರೋದು. ಕಾಡ್ಗೆಲ್ಲ ಹಂದಿ ಮರಿ ಸತ್ತು, ಆನೆ ಮರಿ ಸತ್ತಾಗಿದೆ ಅಂದ್ಬಿಟ್ಟು ಮೀಡಿಯಾದವರೆಲ್ಲ ಬಂದಿದ್ರಂತೆ ಕಾಡ್ಗೆ. ನೋಡಿದ್ರೆ ಹಂದಿ. ಅಯ್ಯೋ ಅಯ್ಯೋ, ಏನ್ ಮಾಡಕ್ಕಾಗಲ್ಲ. ಹಂದಿ ಮರಿನ ಇಟ್ಕೊಂಡು ಹೋಗೋದು. ಓಕೆ ಫ್ರೆಂಡ್ಸ್, ಹೋಗಿ ನೆಕ್ಸ್ಟ್ ಅಲ್ಲಿ ಚೌಟ್ರಿಲಿ ಸಿಗ್ತೀವಿ. ಓಕೆ, ಬಾಯ್. ಚೌಟ್ರಿಗೆ ಬಂದ್ರೆ ಗಂಡು ಎಣ್ಣೆ ಬಂದಿಲ್ಲ. ನಾವೇ ಅವ್ರು ಫೋಟೋ ಶೂಟ್ ಮಾಡ್ಕೊತಾರೆ. ನಾವೇ ಮುಂಚೆ ಬಂದ್ಬಿಟ್ಟು ಯಾರು ಇಲ್ಲ. ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಲಾಸ್ಟ್ ಬೆಂಚ್ ಊರಿಗೆ ಮುಂಚೆ ಬಂದ್ಬಿಟ್ಟಿರೋದು. ಅವ್ರು ಇನ್ವಿಟೇಷನ್ ಹಾಕಿದ್ದು 10:30 ಅಂತ ಕೂಡ. ಪಪ್ಪ ಏನು ನೈಸ್ ರೋಡಲ್ಲಿ ಬಂದ್ವಿ. ತಿರ್ಗಾ ಸ್ಟಾರ್ಟ್ ನೈಸ್ ರೋಡಲ್ಲಿ ಬಂದ್ವಿ, ಹೊಸ ರೋಡಿಗೆ ಇಳಿದ್ವಿ. ಹೊಸ ರೋಡಿಂದ ಹೊಸ ರೋಡಿಗೆ ಬಂದ್ವಿ. ಜೈಲ್ ರೋಡಲ್ಲಿ ಮುಂದೆ ಬರ್ತಾ ದಾರಿನಲ್ಲಿ ಶ್ರೀ ಮಾತಾ ಪಾರ್ಟಿ ಹಾಲ್ ಅಂತ ಇತ್ತು. ಪಾರ್ಟಿ ಹಾಲ್ ಅಂತ ಅಲ್ಲಿ ನೋಡಿದ್ವಿ. ಇನ್ನು ಮುಂದೆ ಅಂತ ಅಡ್ರೆಸ್ ಹೇಳಿದ್ರು. ಪತ್ರಿಕೆಯಲ್ಲಿ ಅದೇ ಇತ್ತು, ಹೋಟ್ಲಲ್ಲೂ ಅದೇ ಇತ್ತು. ಹಂಗೆ ಯೂಟರ್ನ್ ಒಂದು ಜರ್ರ್ ಅಂತ ಹೊಡೆದ್ವಿ. ಹಂಗೆ ಲೆಫ್ಟ್ ತಗೊಂಡು ಜರ್ರ್ ಅಂತ ನಿಲ್ಲಿಸಿದ್ವಿ. ಕಾಬ್ರಿನಲ್ಲಿ ಬಡ ಹತ್ತಿ ಬಂದ್ವಿ ಮೇಲಕ್ಕೆ. ಇಲ್ಲ ಪಾರ್ಟಿ ಇದೆ, ನಾವಿಲ್ಲ. ಜನಸಾಗರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ತಿಲ್ಲ. ಫಸ್ಟ್ ಬೆಂಚ್ ಎಲ್ಲ ನಾಷ್ಟ ಮಾಡಿದ್ರ?
ಎಗ್ ನಾಷ್ಟ ರೈಸ್ ಮಾಡಿದ್ವಿ. ಬಿಸಿ ಇನ್ನೂ ಬಿಸಿ ಸ್ವಲ್ಪ ಬನ್ನಿ ಮಾಸ್ಟರ್ ಇಲ್ಲೂ ಸ್ವಲ್ಪ ತಿನ್ಬೋದಾಗಿತ್ತು. ತಿನ್ಬೋದಾಗಿತ್ತು. ಕರೆದಾಗ ಹೋಗಿಲ್ಲ. ಕರೆದೇ ಹೋದ್ರೆ ಇವಾಗ ನಾ ಹೇಳಿದಾನಲ್ಲ ಆ ಥರ ಕರೆದು ಕೆರೆದಲ್ಲಿ ಅಯ್ಯೋ ಅಯ್ಯೋ ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಮುಗೀತು. ಜನಸಾಗರ ಇವಾಗ ಜನ ಸೇರಿದ್ದಾರೆ. ಫ್ರೆಂಡ್ಸ್ಗಳು ವಸಂತನ್ ಫ್ರೆಂಡ್ಸ್ ಇರಲ್ಲ, ವಸಂತನ್ ಫ್ಯಾನ್ಸ್ ಇರಲ್ಲ. ಫೈನಲಿ ಎಂಗೇಜ್ಮೆಂಟ್ ಮುಗೀತು. ನೋಡಿದ್ರ ನೋ ಇದನ್ನೆಲ್ಲ ಫುಲ್ ಸೆಕೆ ಅಂದ್ರೆ ಶೆಕೆ ಆಗ್ತಾ ಇರ್ಲಿಲ್ಲ. ಹೆವಿ ಹೆವಿ ಸೆಕೆ. ಜನಸಾಗರ. ಸಮ್ಮರಲ್ಲಿ ಬೇರೆ ಇವಾಗ ಮದುವೆ ಸ್ಟಾರ್ಟ್ಸ್ ಎಲ್ಲ ಸೀಸನ್. ಜನಸಾಗರ ಬೇರೆ, ಜನಸಾಗರ. ಹಂಗಾಗಿ ಮುಗಿಸ್ಕೊಂಡು ಸೀದಾ ಇವಾಗ ನಮ್ನು ಮನೆಗೆ ಹೊಡ್ತಾ ಇದೀವಿ. ನೀನೊಬ್ಳೆ ಹೆಂಗಿತ್ತಪ್ಪ ಎಂಗೇಜ್ಮೆಂಟ್? ಎಂಗೇಜ್ಮೆಂಟ್ ಅಂದ್ರೆ ಸೂಪರ್. ಪಪ್ಪನ್ ಕೇಳಿ, ಪಪ್ಪನ ಅಭಿಪ್ರಾಯ ಕೇಳು. ಹೆಂಗಿತ್ತು ರೀ? ಎಂಗೇಜ್ಮೆಂಟ್ ಚೆನ್ನಾಗಿತ್ತು. ಊಟ ಎಲ್ಲ ಹೇಗಿತ್ತು? ಊಟನೂ ಚೆನ್ನಾಗಿತ್ತು. ಇನ್ನು ಮದುವೆ ಊಟ ಮಾಡಿದ್ವಿ. ಈಗ ನೈಸ್ ರೋಡ್ ಹತ್ತಾ ಇದ್ದೀವಿ. ನೈಸ್ ರೋಡ್ ಹತ್ತಿ ಕನಕಪುರ ರೋಡ್ ಇಳಿದು ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ. ಓಕೆ. ಜರ್ನಹಳ್ಳಿ ಎಡಚನಹಳ್ಳಿ ತನಕ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ಮಟನ್ ಹೋಗಿ ತಗೊಂಡು ಅಲ್ಲಿ ಯಾರೋ ಆನೆ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಆನೆ ಮೀಡಿಯಾ ಎಲ್ಲ ಬರ್ತಾ ಅಂತ ಹೇಳಿದ್ದಾರೆ. ಮೀಡಿಯಾ ಕರ್ಕೊಂಡೋಗಿ ಆನೆನ ಹಂದಿನ ನೋಡ್ಕೊಂಡು ವಾಪಸ್ ಬರ್ತೀವಿ. ಆನೆ ವಿಡಿಯೋದವ್ರು ಹೇಳಿದ್ದು ಆಗ ಕಾಡಲ್ಲಿ ಒಂದು ಹಂದಿ ಹಂದಿ ಮರಿ ಸತ್ತಾಗಿತ್ತು. ಆನೆ ಮರಿ ಸತ್ತೋಗಿದೆ ಅಂತ. ನೋಡಿದ್ರೆ ನೋಡ್ರೆ ಹಂದಿ ಪಾಪ ಇಲ್ಲೇನಾ? ಕನಪುರ ರಸ್ತೆಗೆ ಲೆಫ್ಟ್ ನೋಡಿದ್ರೆ ಇಲ್ಲೇ ನೈಸ್ ರೋಡ್ ಇಲ್ಲಿ ನೈಸ್ ರೋಡ್ಗೆ ನೈಸ್ ರೋಡಿಗೆ ಹತ್ತಾ ಇದ್ದೀವಿ. ಇವಾಗ ಟರ್ನ್ ಆಗ್ತಾ. ಆದ್ರೂ ಹುಡುಗನ್ ತಮ್ಮದಿರೋ ತಮ್ಮನ್ ಫ್ರೆಂಡ್ಸು ಎಲ್ಲ ಸಖತ್ತಾಗಿ ಮಾತಾಡ್ಸಿದ್ರು. ಖುಷಿ ಆಗೋದ್ರು ಹುಡುಗರು ಎಲ್ಲಾರು. ಕೃಷ್ಣನ 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 ಎಲ್ರು ಹೇಳೋರೆ ಒಂದ್ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಎಲ್ಲ ಇವಾಗ ನೆಕ್ಸ್ಟ್ ಶಾರ್ಟ್ ಫಿಲಮ್ ಮಾಡೋಣ ಅಂತ ಹೇಳಿದ್ದಾರೆ. ನಿಮ್ ಸಪೋರ್ಟ್ ಈಗ ಇದ್ರೆ ಶಾರ್ಟ್ ಫಿಲಮ್ ಮಾಡ್ತೀನಿ, ಧಾರಾವಾಹಿನೂ ಮಾಡ್ತೀನಿ, ಪಿಕ್ಚರು ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಪಾಪ ದಾರಿಗೆ ಬಾ ಇವಾಗ ಮನೆ ಇವಳೇನಾ ಕೃಷ್ಣಣ್ಣ 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 ಮಿಕಾ ನಮ್ಮ ಅಮ್ಮನೇ. ನೋಡಿ ಫ್ರೆಂಡ್ಸ್ ಹೆಂಗಂತಾರೆ. ನೀವು ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನಗ್ ಸಪೋರ್ಟ್ ಏನಮ್ಮ? ನೀನೊಬ್ಳಿಗೆ ಸಪೋರ್ಟ್ ಏನಮ್ಮ ಮಾಡೋದು? ನನ್ನ ಮಗನಿಗೂ ಮಾಡಿ ಫ್ರೆಂಡ್ಸ್. ಅಯ್ಯೋಯ್ಯಪ್ಪ, ನನಗ್ ಮಾಡ್ತಾರ ಬಿಡು. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, Bye, ಸಿ ಯು. bye, bye. ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್ ಬಾಯ್. ಇರು ನಾನು ಹೇಳ್ಬಿಡ್ತೀನಿ ಆಮೇಲೆ ಬಾಯ್ ಅಲ್ರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ತಾ ಇರಿ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಮಾಡ್ಬೇಕು ಇವಾಗ. ಬಾಯ್. ಬಾಯ್. ಟೋಲ್ ಕೆಳಗಡೆ ನುಗ್ತಾ ಇದೀವಿ. ಈಗ ದುಡ್ಡು ಕಟ್ಟಾಗುತ್ತೆ. ಎಲ್ಲ ನೋಡ್ಕೊಳ್ಳಿ. ಟಾಟಾ ಬಾಯ್.